ಮ್ಯಾಮ್ ಇವಾಗ ಹೇಳ್ತಾರೆ ದರ್ಶನ್ ಸರ್ ಇನ್ಸಿಡೆಂಟ್ ಆದಾಗ ಕಾನೂನನ್ನು ಕೈಗೆ ತಗೊಳ್ಬಾರ್ದು, ಅದಕ್ಕೆ ಆದಂಥ ಒಂದು ಕಾನೂನು ವ್ಯವಸ್ಥೆ ಇದೆ ಸರ್. ಹೋಗಿ ಒಂದು ಸ್ವಲ್ಪ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಸ್ಟ್ರಿಕ್ಟ್ ಆಗಿ ಏನು ಮಾಡಬೇಕು ಅದನ್ನು ಪೊಲೀಸರೇ ನೋಡ್ಕೊಳ್ತಿದ್ರು, ಈ ಥರದ ಮಾತುಗಳನ್ನು ಹೇಳ್ತಾರೆ. ಸೊ ಆ ವಿಷಯದ ಬಗ್ಗೆ ಹೇಳ್ತಾರೆ. ಇವಾಗ ಯಾರಾದರೂ ನಾನು ಪರ್ಸನಲಾಗಿ ನಾನು ಹೇಳೋದಾದರೆ, ಇವಾಗ ನಮ್ಗೆ ಯಾರಾದರೂ ಬೈದಿದ್ರೆ ಏನಾದರೂ ಕೆಟ್ಟ ಕಮೆಂಟ್ ಮಾಡಿದ್ರೆ ನಾವು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ನನಗೆ ಯಾರೋ ಬೈತಾ ಇದ್ದಾರೆ ಅಂತ ಯಾರೂ ಹೇಳಲ್ಲ. ಫಸ್ಟ್ ಬೈದ ತಕ್ಷಣ ನಮ್ಮ ರಿಯಾಕ್ಷನ್ ಏನಿರುತ್ತೆ, ವಾಪಸ್ ನಾವು ಬೈತೀವಿ ಅಥವಾ ಹೊಡೆಯೋಕ್ಕೆ ಹೋಗ್ತೀವಿ. ಸೊ ಅಷ್ಟು ಟ್ರಿಗರ್ ಮಾಡಿರ್ತಾರೆ ಅವರು ನಮ್ಮನ್ನು. ಈಗ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಮಗೂ ಮತ್ತು ನಮ್ಮ ಎದುರುಗಡೆ ಮನೆಯವರು ಕೆಲವೊಂದು ವಿಷಯಕ್ಕೆ ಕ್ಲಾಶಸ್ ಆಗುತ್ತೆ. ಅವರು ಸ್ವಲ್ಪ ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಪಾಸ್ ಮಾಡಿದ್ದಾರೆ ಆ ಹುಡುಗ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಈ ಥರ ಟೀಸಿಂಗ್ ನನ್ನ ಮೇಲೆ ನಡೀತಿದೆ, ಈ ಥರ ಒಂದು ನನ್ನ ಗಂಡನಿಗೆ ಹೇಳಿದ್ದಾನೆ, ನೀನು ಹೆಂಡ್ತಿನ ಕಳಿಸ್ತೀಯಾ ಅನ್ನೋ ಮಾತನ್ನ ಮಾತಾಡಿದ್ದಾನೆ ಅವ್ರ ಮನೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು. ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಂದರೆ ಲೆಕ್ಕನೇ ಇಲ್ಲ. ನಾನು ಕಮಿಷನರ್ ಲೆವೆಲ್ವರೆಗೂ ಹೋಗಿದ್ದೆ. ದೇ ಫೀಲ್ ಇಟ್ ಇಸ್ ಸಿಲಿ. ಏನು ಪ್ರೂಫ್ ಇದೆ ನಿಮ್ಮ ಹತ್ರ? ಯಾರೋ ಒಬ್ಬ ಏನೋ ಒಂದು ಟೈಮಿಂಗಲ್ಲಿ ಕಮೆಂಟ್ ಪಾಸ್ ಮಾಡಿದಾಗ ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಫೋಟೋ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಕಮೆಂಟ್ಸ್ ಪಾಸ್ ಆಗಿರುತ್ತೆ. ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಾಗಿದೆ ಅಂತಂದರೆ ನಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ, ಅಥವಾ ನಾವೇನೋ ಒಂದು ಮಾಡಬೇಕು ಅಂತ ಹೋಗಿರೋದಿಲ್ಲ. ನಮ್ಗೆ ಅಲ್ಲಿ ಹರ್ಟ್ ಆಗಿರುತ್ತೆ, ನಮಗೆ ಬೇಜಾರಾಗಿರುತ್ತೆ. ಹಾಗಾಗಿ ನಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅದನ್ನು ಅವರು ಅಡ್ರೆಸ್ ಮಾಡೋ ರೀತಿ ಹೇಗಿರುತ್ತೆ ಅಂತಂದರೆ ಅದಕ್ಕೇನು ಪ್ರೂಫ್ ಇದೆ, ತುಂಬ ಕ್ರಾಸ್ ಕ್ವಶನ್ಸ್ ನಡೀತಾ ಇರುತ್ತೆ. ಸೊ ಅಷ್ಟೊಂದು ಪೇಷನ್ಸು ಖಂಡಿತವಾಗ್ಲೂ ನಮಗೆ ಆ ಸಿಚುವೇಶನಲ್ಲಿ ಇರೋದಿಲ್ಲ. ಅಂದರೆ ನಾವೊಂದು ಸೊಲ್ಯೂಷನ್ಗೋಸ್ಕರ ಹುಡ್ಕೊಂಡು ನಾವು ಪೊಲೀಸ್ಗೆ ಹೋಗಿರ್ತೀವಿ. ಅಂದರೆ ನಾವು ಕಾನೂನು ಕೈ ತೊಗೊಳೋದು ಬೇಡ ಅಂತ. ಇಲ್ಲಾಂತಂದರೆ ಆ ಥರ ಮಾಡಿದವ್ರಿಗೆ ಮನೆಯಿಂದ ಎಳ್ಕೊಂಬಂದು ಹೊಡೆಯೋದೇನು ದೊಡ್ಡ ವಿಷಯ ಆಗಲ್ಲ ನಮಗೆ. ಆ್ಯಸ್ ಅ ಕಾಮನ್ ಪೀಪಲ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿ ತನಕ ಏನು ಆ್ಯಕ್ಷನ್ ತೊಗೊಂಡಿಲ್ಲ. FIR ಆಗಿದೆ ಅವ್ರ ಮೇಲೆ. ಇಲ್ಲ ಇವ್ರು ಸುಮ್ಮನೆ ಏನೋ ಒಂದು ಪಾರ್ಕಿಂಗ್ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿದ್ದು, ಬಟ್ ಅದೆಲ್ಲೆಲ್ಲೋ ಹೋಗಿ ಕಮೆಂಟ್ಸ್ ಪಾಸ್ ಆಗುತ್ತೆ. ಅವ್ರ ಅಕ್ಕನೂ ನನಗೆ ಹೇಳಿದಾಳೆ, ಯಾವನ ಜೊತೆನೋ ಹೋಗ್ಬಿಟ್ಟು ಬರ್ತೀಯ ಅನ್ನೋ ಥರ ಮಾತಾಡಿದ್ದಾರೆ. ಅದೆಲ್ಲ ನಾವು ಕೇಳಿಸ್ಕೊಂಡು ಕಾನೂನು ಕೈ ತೊಗೋಬಾರ್ದು ಅಂತ ನಾವು ಇವಾಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ 8 years ಆಗಿದೆ. ಅದಕ್ಕಿನ್ನೂ ಸೊಲ್ಯೂಷನ್ ಸಿಕ್ಕಿಲ್ಲ. ಆ ವ್ಯಕ್ತಿಯಿಂದ ಇನ್ನೂ ಟಾರ್ಚರ್ ನಾವು ಅನುಭವಿಸೋದು ನಮಗೆ ತಪ್ಪಿಲ್ಲ. ತುಂಬ ಒಂಥರ ಹರಾಸ್ಮೆಂಟ್, ಮೆಂಟಲಿ ಹರಾಸ್ ಆಗ್ತಾನೆ ಇದೆ ನಮಗೆ. ಸೊ ಈ ಥರದ ಘಟನೆ ಎಲ್ಲ ನೋಡಿದಾಗ ಆ ದರ್ಶನ್ ಸರ್ ಇವಾಗ ಆ ರೇಣುಕಾ ಸ್ವಾಮಿ ಅವರು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಇವಾಗ ಅವರು ಅಷ್ಟು ಕೆಳಗೆ ನೀನು ಕಮೆಂಟ್ ಮಾಡೋದು ಸರಿ, ಮಾತಾಡೋದು ಸರಿ ಅಂತಂದಾಗ ದರ್ಶನ್ ಸರ್ ಮಾಡಿದ್ರಲ್ಲಿ ಏನು ನಿಜವಾಗ್ಲೂ ತಪ್ಪಿಲ್ಲ. ಯಾಕಂದ್ರೆ ನನ್ನ ಪರ್ಸನಲ್ ಫೀಲಿಂಗ್ ಅದು. ಇವಾಗ ನಮ್ಮ ಕಾನೂನಲ್ಲಿ ನಮಗೆ ಆ ಥರದ್ದೊಂದು ಇಮಿಡಿಯೇಟಾಗಿ ಸೊಲ್ಯೂಷನ್ ಸಿಕ್ಕಿಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ 8 ವರ್ಷವರೆಗೂ ನಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ಇವಾಗ ನೆಕ್ಸ್ಟ್ ಅವ್ನು ಏನಾದರೂ ಮಾಡಿದ್ರೆ ನಮ್ಗೆ ಟ್ರಿಗರು ಆಬ್ವಿಯಸ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ಅವಾಗ ನೀವು ಕಾನೂನು ಕೈ ಎತ್ಕೊಂತೀರಾ, ಯಾಕೆ ಎತ್ಕೋತೀರಾ ಅಂತ ಕೇಳಿದ್ರೆ ದಿಸ್ ಇಸ್ ದ ರೀಸನ್. ಬಿಕಾಸ್ ನಾವು ಹೋದಾಗ ನಮ್ಗೆ ಕರೆಕ್ಟಾಗಿರೋ ಸೊಲ್ಯೂಷನ್ ನಮಗೆ ಸಿಕ್ಕಿದ್ದಿದ್ರೆ ಕಾನೂನು ನಾವು ಯಾರಿಗೂ ಕೈ ಎತ್ಕೋತಾರೆ ಅಲ್ವಾ? ಇವಾಗ ನಮ್ಗೆ ಹಾಗೆ ಅನಿಸ್ತಾರೆ. ಅಂದರೆ ಇಲ್ಲಂತೂ ನಮ್ಗೆ ಸೊಲ್ಯೂಷನ್ ಸಿಗ್ತಿಲ್ಲ, ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಇನ್ನು ನಮ್ಮ ಪ್ರೊಟೆಕ್ಷನ್ ನಾವೇ ಮಾಡ್ಕೋಬೇಕು ಅನ್ನೋ ರೀತಿ ಇದೆ. ಸೊ ಆ ಹುಡುಗಿ ಪವಿತ್ರ ಗೌಡ ಅವ್ರಿಗೆ ಏನು ಅವರು ದರ್ಶನ್ ಸರ್ ಪ್ರೊಟೆಕ್ಷನ್ ಕೊಟ್ಟರು, ಕೆಲವ್ರಿಗೆ ಯಾಕೆ ಅದು ನೆಗೆಟಿವ್ ಅಂತ ಅನಿಸ್ತಿದೆ ಅಂತಂದರೆ ಅವ್ರ ಫ್ರೆಂಡ್ಶಿಪ್ಪಲ್ಲಿ ಇದ್ದರು, ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ದರ್ಶನ್ ಸರ್ ಹಿಂಗೆ ಮಾಡಿಬಿಟ್ರಲ್ಲ, ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಇದೆ. ಅದೇ ನಾನು ಒಂದು ಮಾತು ಕೇಳ್ತೀನಿ. ಈಗ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಯಾರಾದರೂ ಈ ಥರ ಒಂದು ಕಮೆಂಟ್ ಪಾಸ್ ಮಾಡಿದ್ದಿದ್ರೆ ದರ್ಶನ್ ಸರ್ ಎಲ್ಲರ ದೃಷ್ಟಿಯಲ್ಲಿ ಹೀರೋ ಆಗ್ತಾ ಇದ್ದಾರೆ. ಹೆಂಡತಿಗೆ ಆ ಥರ ಮಾತಾಡಿದಾಗ ಯಾವ ಗಂಡನೂ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ ಅವನ್ನ ಕೂರಿಸಿ ಯಾಕೆ ಚೆನ್ನಾಗಿ ಹಿಂಗೆ ಹೇಳಿದೆ, ಯಾಕೆ ಮುದ್ದು ಹಿಂಗೆ ಹೇಳಿದೆ ನಿಮ್ಗೆ ಅಂತ ಹೇಳಿ ಆ್ಯಕ್ಷನ್ ತಗೊಳ್ಳೋಷ್ಟು ಪೇಷನ್ಸ್ ಯಾವ ಗಂಡನಿಗೂ ಇರೋದಿಲ್ಲ. ಅವರು ಬರೀ ಅವ್ರ ಹೆಂಡತಿ ವಿಚಾರಕ್ಕೆ ಬಂದರೆ ಈ ಥರ ರಿಯಾಕ್ಟ್ ಮಾಡ್ತೀನಿ ಅಂತ ರಿಯಾಕ್ಟ್ ಮಾಡಿಲ್ಲ. ಅವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾರಿದ್ದಾರೆ, ನಾನು ಪವಿತ್ರ ಗೌಡ ಜಾಗದಲ್ಲಿ ಬೇರೆ ಇನ್ನೊಂದು ಹೆಣ್ಮಗು ಇದ್ದಿದ್ರು ದರ್ಶನ್ ಸರ್ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ನಂಬಿಕೆ ನನಗಿದೆ. ಯಾಕಂದರೆ ಅವರು ಪವಿತ್ರ ಗೌಡ ಮೇಲೆ ಜನಕ್ಕೆ ಒಂದು ನೆಗೆಟಿವ್ ಒಪಿನಿಯನ್ ಇರೋದ್ರಿಂದ ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಷ್ಟೇ ಹೊರತು ಪವಿತ್ರ ಗೌಡ ಜಾಗದಲ್ಲಿ ಈಗ ನಾನೇ ಇದ್ದಿದ್ರು, ಆಸ್ ಅ ಕೋ ಆರ್ಟಿಸ್ಟ್ ನಾನೇ ಇದ್ದಿದ್ರು ದರ್ಶನ್ ಸರ್ ಹತ್ರ ಹೋಗಿ
ಸರ್ ಹಿಂಗೆ ನನಗೊಂಥರ ಒಂದು ಕೆಟ್ಟದಾಗ ಒಂದು ಕಮೆಂಟ್ ಬಂದಿದೆ ಅಂತ ನಾನು ಹೋಗಿ ಹೇಳಿದ್ರು. ಖಂಡಿತ ಆ ವ್ಯಕ್ತಿ ಅವ್ರ ಮೇಲೆ ಆಕ್ಷನ್ ತಗೋತಾ ಇದ್ರು, ಅಟ್ಲೀಸ್ಟ್ ಕರೆದ್ಬಿಟ್ಟು ವಾರ್ನ್ ಮಾಡ್ತಾ ಇದ್ರು. ದರ್ಶನ್ ಸರ್ನ ನಾನು ಹತ್ರದಿಂದ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರ ಜೊತೆ ನಾನು ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಪವಿತ್ರ ಗೌಡ ವಿಷಯ ದಟ್ ಇಸ್ ದರ್ ಪರ್ಸನಲ್. ಎಲ್ಲರೂ ಈಗ ಮಾತಾಡೋರೆಲ್ಲ ಏನು ತುಂಬಾ ಪ್ರಾಮಾಣಿಕವಾಗಿ ತುಂಬಾ ನಿಯತ್ತಾಗಿ ಏನಿಲ್ಲ ಲೈಫಲ್ಲಿ, ಆಯ್ತಾ. ಅವ್ರವ್ರು ಎಷ್ಟೆಷ್ಟು ಅವ್ರ ಮನೇಲಿ ದೋಸೆ ತೂತಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಮಾತಾಡ್ದವ್ರಿಗೆ. ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಒಂದು ಎತ್ತರವಾಗಿ ಬೆಳೆದಿದ್ದಾನೆ ಅಂತ ಅವ್ರು ಕಾಲಿನ ಪ್ರಯತ್ನ ಅಂತ ಮಾಡಬೇಡಿ. ರೇಣುಕಾ ಸ್ವಾಮಿ ಮಾಡಿರೋದು ಎಷ್ಟು ತಪ್ಪಿದೆಯೋ ಅದಕ್ಕೆ ಅವರು ಆ ಒಂದು ಮಾಡಿದಕ್ಕೆ ಟ್ರಿಗರ್ ಆಗಿದೆ. ಯಾರೋ ಸುಮ್ಮನೆ ರೋಡಲ್ಲಿ ಹೋಗ್ಬಿಟ್ಟು ನೋಡಿದಿಲ್ಲ, ನಿನ್ ಪಾಡೆ ನೀನು ನಡ್ಕೊಂಡು ಮರ್ಯಾದೆಯಿಂದ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡಿದ್ರೆ, ಕಣ್ಣು ಹೆಣ್ಮಕ್ಳಿಗೆಲ್ಲ ಬೈಕೊಂಡು ಓಡಾಡದೆ ಹೋಗಿದ್ದಿದ್ರೆ ಈ ತರದೊಂದು ಇನ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಎಷ್ಟೋ ಜನ ಹೆಣ್ಮಕ್ಳು ರೇಣುಕಾ ಸ್ವಾಮಿಗೆ ಹೊಡಿಬೇಕು ಅಂತ ಅನ್ಸಿರ್ತಿತ್ತು, ಅದನ್ನ ಮಾಡಿಲ್ಲ. ಒಬ್ಬ ಹೀರೋ ಆಗಿ, ದರ್ಶನ್ ಸಿನಿಮಾದಲ್ಲೇ ಹೀರೋ ಅಲ್ಲ, ರಿಯಲ್ ಲೈಫಲ್ಲಿ ಹೀರೋ ಆಗಿ ಅವ್ರ ಫ್ರೆಂಡಿಗೆ ಹಂಗೆ ಅಂದಾಗ ಅವ್ರು ಸಾಥ್ ಕೊಟ್ಟು ನಿಂತಿದ್ದಾರೆ. ಅವ್ರ ಕಾನೂನ ಕೈ ತಗೊಂಡು ಏನ್ ಮಾಡಿದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದ್ ವೇಳೆ ಇವಾಗ ಪೊಲೀಸ್ ಅವರಾಗಿದ್ರು ಅದೇ ತರ ಶಿಕ್ಷೆ ರೇಣುಕಾ ಸ್ವಾಮಿ ಅವ್ರು ಕೊಡ್ಬೇಕಿತ್ತು. ಅಂದ್ರೆ ಈ ತರ ಒಂದು ಕೆಟ್ಟ ಕಮೆಂಟ್ ಮಾಡಿರೋ ವ್ಯಕ್ತಿಗೆ ಅಷ್ಟೇ ಒಂದು ಅಕ್ರೂರ ಶಿಕ್ಷೆ ಕೊಡ್ಲೇಬೇಕಿತ್ತು. ಅದ್ ಆನ್ಸರ್ ಆಗ್ಲೇಬೇಕು. ಯಾಕಂದ್ರೆ ನಾನು ಹೇಳ್ತೀನಿ, ಈಗ ಒಂದು ಹೈದರಾಬಾದಲ್ಲಿ ಒಂದು ರೇಪ್ ಕೇಸ್ ನಡೆಯುತ್ತೆ, ಪೊಲೀಸ್ ಅವರು ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಆ ಹೆಣ್ಮಗುನ ಅವ್ರಷ್ಟು ಒಂಥರ ಬ್ರೂಟಲ್ ಆಗಿ ಸಾಯಿಸಿರ್ತಾರೆ, ಪೊಲೀಸ್ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಸೊ ಎಲ್ಲರೂ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಪೊಲೀಸವರು ಏನ್ ಮಾಡಿದ್ರು, ಅವ್ನು ಆ ವ್ಯಕ್ತಿ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅದನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ರೇಣುಕಾ ಸ್ವಾಮಿ ಮಾಡಿರೋ ತಪ್ಪನ್ನ ದರ್ಶನ್ ಸರ್ ಖಂಡಿಸಿದ್ದಾರೆ. ಅದ್ರಲ್ಲಿ ಏನೇನು ತಪ್ಪು ನನಗೆ ಕಾಣಿಸ್ತಾ ಇರಲಿಲ್ಲ. ವಿಜಯಲಕ್ಷ್ಮಿ ಮೇಡಮ್ ಆ ಜಾಗದಲ್ಲಿ ಇದ್ದಿದ್ರು, ದರ್ಶನ್ ಸರ್ ಹಂಗೆ ಮಾಡ್ತಿದ್ರು. ಸೊ ನನ್ನ ಹೆಂಡತಿ ಬೇರೆ ಅಲ್ಲ, ಬೇರೆ ಹೆಣ್ಮಗು ಬೇರೆ ಅಲ್ಲ ಅನ್ನೋ ದೃಷ್ಟಿಯಿಂದಲೇ ಅವ್ರು ನೋಡಿ ಆ ಥರ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಕಾಮನ್ ಪೀಪಲ್ಗೆ ಅಷ್ಟು ಸಿಟ್ಟು, ಅಷ್ಟು ಕೋಪ ಬರುವಾಗ ಇನ್ನು ದರ್ಶನ್ ಸರ್ ಈಸ್ ಎ ಸೆಲೆಬ್ರಿಟಿ, ಆಮೇಲೆ ಒಂದು ಸಮಾಜಕ್ಕೆ ಒಂದು ಗಣ್ಯ ವ್ಯಕ್ತಿ ಆಗಿದ್ದು ಆ ಥರದವರು ಆ ಥರ ರಿಯಾಕ್ಟ್ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾರೋ ಒಬ್ಬರು ಸಿಕ್ಕಿದ್ರು ಅಥವಾ ಅವ್ರಿಗೆ ಏನೋ ಒಂದು ಎನಿಮಿಟಿ ಇತ್ತು ಅನ್ನೋ ಒಂದು ಕಾರಣಕ್ಕೆ ದರ್ಶನ್ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಟೆರರಿಸ್ಟ್ಗಳನ್ನೇ ಜೈಲಲ್ಲಿ ಇಟ್ಕೊಂಡು ಸಾಕಿ ಕಳಿಸಿದ್ದಾರೆ ಹ್ಯುಮ್ಯಾನಿಟಿ ಅಂತ ನೋಡ್ಕೊಂಡು. ಅವಾಗ ಸತ್ತಿರೋರ್ದು ಫ್ಯಾಮಿಲಿ ಏನು ಅಷ್ಟು ಜನ ಸತ್ತಿದಾರಲ್ಲ ಟೆರರಿಸ್ಟ್ ಕೈಯಿಂದ. ಸೊ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದಾಗ ಯಾವ್ದು ಹ್ಯುಮ್ಯಾನಿಟಿ? ಟೆರರಿಸ್ಟ್ಗಳನ್ನ ಜೈಲಲ್ಲಿ ಇಟ್ಕೊಂಡು ಹ್ಯುಮ್ಯಾನಿಟಿ ನೋಡ್ಕೊಂಡು ಮಾಡೋದಾದ್ರೆ ಇವಾಗ ಅವ್ರ ಜೀವನ ಏನು, ಅವ್ರ ಬದುಕೇನು? ಸೊ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಆಗ್ಬಾರ್ದು. ಆಮೇಲೆ ರೇಣುಕಾ ಸ್ವಾಮಿ ಅವ್ರಿಗೆ ಇಲ್ಲಿ ಅಯ್ಯೋ ಅಂತ ಹೇಳೋದು ನಿಜವಾಗ್ಲೂ ತಪ್ಪು. ವಾರ್ ಮಾಡಿ ಬಿಡ್ಬೋದಾಗಿತ್ತು ಅಂತ ಹೇಳಿದ್ರು. ದರ್ಶನ್ ಸರ್ ವಾರ್ನೇ ಮಾಡಿರ್ಬೋದು, ಯಾರಿಗೂ ಗೊತ್ತು ಏನ್ ನಡೆದಿದೆ ಅಲ್ಲಿ ಅಂತ, ಯಾರಿಗೂ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ ಅಂದ್ರೆ ಅವರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ, ಡಿ ಬಾಸ್ ಇರೋ ಫ್ಯಾನ್ ಫಾಲೋವಿಂಗ್ ಸಿಕ್ಕಾಪಟ್ಟೆ ಇರೋದ್ರಿಂದ ಅವ್ರ ಹೆಸರಿಗೆ ಒಂದು ಕಳಂಕ ತಂದು ಅವ್ರನ್ನ ಕುಗ್ಸೋ ಒಂದು ಪ್ಲಾನ್ ಇಲ್ಲಿ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಒಬ್ಬರು ಬೆಳವಣಿಗೆ ನೋಡಿ ನಾವು ಖುಷಿ ಪಡ್ಬೇಕು. ಇಟ್ಸ್ ಹಿಸ್ ಪರ್ಸನಲ್. ಅವರು ಎಲ್ಲಿ ಪಾರ್ಟಿ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೋತಾರೆ, ಇಟ್ಸ್ ಪ್ಯೂರ್ಲಿ ಪರ್ಸನಲ್. ದರ್ಶನ್ ಸರ್ ನಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಅದು ನಾವು ಕರೆಕ್ಟಾಗಿ ಮಾಡಿದ್ದಾರೆ. ಅವರು ಸಿನಿಮಾಗಳ ಮೂಲಕ ತುಂಬ ಮೆಸೇಜಸ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಷ್ಟು ಮಾತ್ರ ಜನ ರಿಸೀವ್ ಮಾಡ್ಕೊಳ್ಳೆ ಸಾಕು. ತುಂಬ ಡೀಪ್ ಇಂಟು ಅವ್ರ ಪರ್ಸನಲ್ ಲೈಫ್ ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ಯಾರು ಅವ್ರ ಪರ್ಸನಲ್ ಲೈಫ್ ತುಂಬ ಒಳಗಡೆ ಹೋಗ್ತಾ ಇದ್ದಾರೋ ಅವರು ಅವ್ರ ಪರ್ಸನಲ್ ಲೈಫಲ್ಲಿ ಸಾಕಷ್ಟು ತಪ್ಪುಗಳು ಮಾಡಿರ್ತಾರೆ. ತಂದೆ ತಾಯಿನ ಸಾಕ್ದಿರ ಹೊರಗಡೆ ಬಿಟ್ಟಿರೋರು ಇದ್ದಾರೆ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ದಿರ ಕುಡ್ಕೊಂಡು ಬಿದ್ದಿರೋರು ಇದ್ದಾರೆ. ಸೊ ಆ ಥರ ಇರುವಾಗ ದರ್ಶನ್ ಸರ್ ಮಾಡಿದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಬೇಕು ಏನಾಗಿದೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಏನೇ ಆಗಿದ್ರು ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. ಅವರು ಏನೇ ಮಾಡಿದ್ರು ಅದು ಒಳ್ಳೆಯದಕ್ಕೆ ಮಾಡಿರ್ತಾರೆ. ಅಂದರೆ ಅವರಿಂದ ಹಾಮ್ ಆಗಿರೋ ವ್ಯಕ್ತಿ ತುಂಬ ಏನು ಒಳ್ಳೆ ವ್ಯಕ್ತಿ ಏನಲ್ಲ, ಸಮಾಜಕ್ಕೆ ಬೇಕಾಗಿರೋಂಥ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ಅಂದರೆ ಅವ್ರ ಫ್ಯಾಮಿಲಿ ಬಗ್ಗೆ ನಮ್ಗೆ ಬೇಜಾರಿದೆ. ಅಂದರೆ ಅವರ ಒಂದು ಸಾವು, ಅವರ ಹೆಂಡತಿ ಮಗುಗೆ
ಖಂಡಿತವಾಗ್ಲೂ ತೊಂದರೆ ಇದೆ. ಬೇಜಾರ ತೊಂದರೆ ಆಗುತ್ತೆ ಅವ್ರ ಫ್ಯಾಮಿಲಿಗೆ, ಖಂಡಿತವಾಗ್ಲೂ ಆಗುತ್ತೆ, ಆ ಬೇಜಾರಿದೆ. ಬಟ್ ಅವ್ರ ರೇಣುಕಾ ಸ್ವಾಮಿ ಅವ್ರ ಹೆಂಡತಿಗೆ ನಾನು ಹೇಳೋದಿಷ್ಟೇ, ಅವ್ರು ಈ ಥರ ಹೆಣ್ಮಕ್ಳಿಗೆಲ್ಲ ಕಮೆಂಟ್ ಮಾಡಿಕೊಂಡು ಬೇರೆಯವ್ರ ಹೆಣ್ಮಕ್ಳ ಜೊತೆ ಮಲಗಕ್ಕೆ ರೆಡಿ ಆಗಿರುವಂಥ ನಿಮ್ಮ ಗಂಡ ನಿಮ್ಗೆ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನೀವೇ ಮುಂದೊಂದು ದಿವಸ ಅವರ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗಿದ್ದಿದ್ರೆ, ಈ ಥರ ಹೆಣ್ಮಕ್ಳ ಜೊತೆ ಎಲ್ಲ ಮಾತಾಡಿರೋದು ಮಾಡಿರೋದೆಲ್ಲ ಗೊತ್ತಾಗಿದ್ದಿದ್ರೆ, ಅವ್ರನ್ನ ನಾನು ಇದೇ ಪ್ರಶ್ನೆ ಕೇಳ್ತೀನಿ, ಅಂಥ ಒಂದು ವ್ಯಕ್ತಿ ಜೊತೆ ನೀವು ಸಂಸಾರ ಮಾಡ್ತಿದ್ರಾ, ಮಾಡಬೇಕಾ? ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾರೇನೇ ಅನ್ಕೊಳ್ಳಿ, ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.